Yes, Dr. Soumya, so good to Yes, see sir. you. Really good. Thank you, sir. And wish you happy new year, sir. In your ನಿಮ್ಗೂನು ಎಸ್ ಹೇಳಿ. Thank you. ಸರ್ ನಾನು ತುಂಬಾ ಸಾರಿ ಹೇಳಿದ್ದೀನಿ. ಸೊ ಅಗೇನ್ ಲೈಕ್ ಐ ವಿಲ್ ಟೆಲ್ ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಇಂಟರಾಕ್ಷನ್ ಈ ಗ್ರೂಪ್ ಅಲ್ಲಿ. ಸರ್ ಸೇರೋಕ್ಕಿಂತ ಮುಂಚೆ ಲೈಕ್ ಐ ನೆವರ್ ಹ್ಯಾಡ್ ದಿಸ್ ಇಂಟೆಂಟ್. ಆದ್ರೆ ನನ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಐ ವಿಲ್ ಬಿ ಏಬಲ್ ಟು ಡೂ ಸಮ್ ಡಯಟ್ ಆರ್ ಫಾಸ್ಟಿಂಗ್ ಇವೆಲ್ಲ. ಬಟ್ ರಿಯಲಿ ಒನ್ಸ್ ಐ ಜಾಯಿನ್ಡ್ ವಿತ್ ಇನ್ ಸಮ್ 8 to 10 days ನಂಗೆ ಐ ವಾಸ್ ರಿಲೀವ್ಡ್ ಆಫ್ ಮೈ ಅಸಿಡಿಟಿ ಪ್ರಾಬ್ಲಮ್ಸ್. ಬಿಕಾಸ್ ಅಸಿಡಿಟಿ ಇಂದ ಐ ವಾಸ್ ಸಫರಿಂಗ್ ಎ ಲಾಟ್. ಅಂದ್ರೆ ರಾತ್ರಿ ಮಲ್ಕೊಡ್ರೆ ಐ ಯೂಸ್ ಟು ಗೆಟ್ ದ ರಿಫ್ಲೆಕ್ಸ್. ಅಂಡ್ ಈವನ್ ಏನಾದ್ರು ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಪ್ರೋನ್ ಪೊಸಿಷನ್ ಅಲ್ಲಿ ಮಾಡುವಂತ ಎಕ್ಸರ್ಸೈಸಸ್ ಮಾಡಕ್ ಹೋದ್ರು ನಂಗೆ ಅದು ರಿಫ್ಲೆಕ್ಸ್ ಬಂದು ಐ ವಾಸ್ ನಾಟ್ ಏಬಲ್ ಟು ಡೂ. ಅಂಡ್ ಈವನ್ ಸ್ವಲ್ಪ ಫಾಸ್ಟ್ ಆಗಿ ನಡೆದ್ರು ಐ ಯೂಸ್ ಟು ಗೆಟ್ ದಟ್ ಅಸಿಡಿಟಿ, ಸ್ವಲ್ಪ ಡಿಸ್ಕಂಫರ್ಟ್ ಎಲ್ಲ ಆಗೋದು. ಅಂಡ್ ವಿತ್ ಇನ್ ಶಾರ್ಟ್ ಸ್ಪ್ಯಾನ್ ಸರ್, 8 to 10 days ಅಲ್ಲೇ ಲೈಕ್ ಐ ಗಾಟ್ ಕಂಪ್ಲೀಟ್ ರಿಲೀಫ್ ಅಂತಲೇ ಹೇಳ್ಬೋದು ಸರ್. ದಟ್ ವಾಸ್ ಲೈಕ್ ಮೈ ಇನಿಷಿಯಲ್. ನಾನು ಇದನ್ನ ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಮಾಡ್ಬೇಕು ಅಂತ ಐ ರಿಯಲಿ ಗಾಟ್ ದ ಮೋಟಿವೇಶನ್ ಸರ್. ಆಫ್ಟರ್ ದಟ್ ಡಯಟರಿ ಪಾರ್ಟ್ ಐ ಆಲ್ಮೋಸ್ಟ್ 90% ನಾನು ಸರಿಯಾಗಿ ಫಾಲೋ ಮಾಡಿದೆ ಸರ್. ಅಂಡ್ ನೆಕ್ಸ್ಟ್ ಈಗ ಅಂತೂ ಅಸಿಡಿಟಿ ಮೆಡಿಸನ್ಸ್ ಲೈಕ್ ಮೇ ಬಿ ಐ ಹ್ಯಾವ್ ಟೇಕನ್ ಒನ್ಸ್ ಇನ್ ಎ ಮಂತ್ 1 ಪ್ಯಾಂಟ್ ಆಫ್ ಸರ್. ಬಿಫೋರ್ ದಿಸ್ ಪ್ರೋಗ್ರಾಮ್ ಐ ವಾಸ್ ಟೇಕಿಂಗ್ ಲೈಕ್ ಎವ್ರಿ ಆಲ್ಟರ್ನೇಟ್ ಡೇ. So that was like it's a very big relief, sir. That acidity part is gone, which I was suffering from 10 to 12 years. And next is my HbA1c, sir. ನಾನು ಅದೇ ಹೇಳಿದ್ದೆ ಸರ್ ಮೊದಲೇ. ಫ್ರಮ್ ಆಲ್ಮೋಸ್ಟ್ 1.5 year ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ಆಲ್ವೇಸ್ ಇಟ್ ಯೂಸ್ ಟು ಬಿ 6.7, 6.8. ಬಟ್ ಈ ಪ್ರೋಗ್ರಾಮ್ ಅಂತ ಮಾಡಿಸಿದಾಗ ಇದು ಇನ್ನ ಜಾಸ್ತಿ ಆಗೋಗಿತ್ತು ಸರ್. 7.4 ಬಂದ್ಬಿಟ್ಟಿತ್ತು. ಬಿಫೋರ್ ದ ಪ್ರೋಗ್ರಾಮ್, ಜಸ್ಟ್ ಬಿಫೋರ್ ಅದೇ ಇಲ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ ಸರ್ ಅವಾಗ. ಬಟ್ ನಾವು ಮೊನ್ನೆ ಮಾಡಿಸಿದಾಗ HbA1c ಇಸ್ 5.8 ಸರ್. ನಾನ್ ಡಯಾಬಿಟಿಕ್ ಇದಕ್ಕೆ. ಎಸ್ ಸರ್. ವೆರಿ ಗುಡ್. ಅಂಡ್ ಎಸ್ 1.6 ರಿಡಕ್ಷನ್, 7.4 ಇಂದ 5.8 ಆಲ್ಮೋಸ್ಟ್ ನಾನ್ ಡಯಾಬಿಟಿಕ್ ರೇಂಜಿಗೆ ಬಂದಿದೆ. ಆಲ್ಸೋ ವೆರಿ ಗುಡ್. ಇದು ಎಸ್ ಕಂಟಿನ್ಯೂ ಮಾಡಿ. Yes, and for this actually ನಮ್ಮ ಮನೆಯವರೆಲ್ಲ they are very happy sir, including my parents, my husband. I mean at least ನೀನಾದ್ರೂ ಇದಕ್ಕೆ ಹಂಗೆ ಮೇಂಟೈನ್ ಮಾಡು, you don't become ಅಂತ they were all very happy. And next thing is weight loss sir. Weight is like 68 ಇದ್ದೆ, ಈಗ 61 ಬಂದಿದ್ದೀನಿ. And waist circumference was 40 centimeters, ಅದು 37 centimeters ಆಗಿದೆ. 37 inches. Inches, yes. 40 inches, 37 inches ಆಗಿದೆ. ಸೊ 3 inch ಕಮ್ಮಿ ಆಗಿದೆ. ಇನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ದಟ್ ಐ ವಿಲ್ ಇದನ್ನೇ ಇನ್ನ ಕಂಟಿನ್ಯೂ ಮಾಡಿದ್ರೆ ಐ ಥಿಂಕ್ ಐ ಕ್ಯಾನ್ ಅಚೀವ್ ದಟ್ ಆಲ್ಸೋ. ಅಂಡ್ ಬಿಕಾಸ್ ಆಫ್ ದಿಸ್ ವೆಯ್ಟ್ ಲಾಸ್ ಎಲ್ಲ ಐ ಗಾಟ್ ತುಂಬಾನೇ ಕಾಂಪ್ಲಿಮೆಂಟ್ ಸಿಕ್ತು ಸರ್. ಅಂಡ್ ಆಕ್ಚುಲಿ ಇಂಟರ್ನ್ ಅದೊಂಥರ ನಂಗೆ ಇನ್ನ ಒಂಥರ ಕಾನ್ಫಿಡೆನ್ಸ್ ಕೊಡ್ತು. ಐ ವಾಸ್ ಲೈಕ್ ವೆರಿ ಹ್ಯಾಪಿ ಸರ್. ಎಲ್ಲರೂ ಅಂತ ಇದ್ರು ಚೆನ್ನಾಗ್ ಕಾಣಿಸ್ತಾ ಇದೆ ಇವಾಗ, ಅಂಡ್ ಯು ಲುಕ್ ಗುಡ್ ಒಂಥರ ಎನರ್ಜೆಟಿಕ್ ಆಗಿ ಅಂತ ಎಲ್ಲ ಹೇಳ್ತಾ ಇದ್ರು ಸರ್. ಅಂಡ್ ರಿಗಾರ್ಡಿಂಗ್ ಮೈ ಅಂಡ್ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತಗೋತಾ ಇದ್ದೆ ಸರ್. ಅದ್ರ 25 micrograms ತಗೋತಾ ಇದ್ದೆ ನಾನು. ಅದರಲ್ಲಿ ಮೈ ಥೈರಾಯ್ಡ್ TSH ಲೆವೆಲ್ಸ್ ವಾಸ್ 4.5, 4.4 ಈ ತರ ಇತ್ತು. ಸೊ ಎಂಡೋಕ್ರೈನಾಲಜಿಸ್ಟ್ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಾನು, ಬಿಕಾಸ್ 4 is also like borderline. ಎಸ್ ಸರ್, ಆ ತರ ಅಂದಿದ್ರು. ಬಟ್ ನಾನು ಸ್ಟಾರ್ಟ್ ಮಾಡ್ಲಿಲ್ಲ ಸರ್, ಬಿಕಾಸ್ ಐ ವಾಸ್ ಸ್ಟಾರ್ಟಿಂಗ್ ದಿಸ್ ಪ್ರೋಗ್ರಾಮ್. ಸೊ ನಾನು ಈಗ್ಲೂ 25 micrograms ತಗೋತಾ ಇದ್ದೀನಿ. ಬಟ್ TSH ಲೆವೆಲ್ 3ಗೆ ಬಂದಿದೆ ಸರ್. ನಾನು ಆ ರಿಪೋರ್ಟ್ಸ್ ಎಲ್ಲ ನಿಮ್ಗೆ ನಾಳೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಸರ್. ಅಂಡ್ ಒನ್ ಮೋರ್ ಥಿಂಗ್, ಅಟೋರ್ವಾ ತಗೋತಾ ಇದ್ದೆ ಸರ್, ಬಿಕಾಸ್ ಮೈ ಲಿಪಿಡ್ ಪ್ರೊಫೈಲ್ ವಾಸ್ ವೆರಿ ಮಚ್ ಡಿರೇಂಜ್ಡ್. ಅಂಡ್ ನಾನು ಈ ಪ್ರೋಗ್ರಾಮ್ ಮುಂಚೆ ಲಿಪಿಡ್ ಪ್ರೊಫೈಲ್ ಮಾಡಿಸಿದಾಗ ಐ ವಾಸ್ ಆನ್ ಅಟೋರ್ವಾ ಸರ್. ಅದಕ್ಕೆ ಇಟ್ ವಾಸ್ ಕಮಿಂಗ್ ನಾರ್ಮಲ್.
ಬಟ್ ಜಸ್ಟ್ ಬಿಫೋರ್ ದಟ್ 3 months ಬಿಫೋರ್ ಮೈ ಲಿಪಿಡ್ ಪ್ರೊಫೈಲ್ ತುಂಬಾ ಡಿರೇಂಜ್ಡ್ ಇತ್ತು. ಟ್ರೈಗ್ಲಿಸರೈಡ್ಸ್ ಅಂತೂ ತುಂಬಾ ಜಾಸ್ತಿ ಇತ್ತು. HDL ವಾಸ್ ಲೋ, LDL ವಾಸ್ ಹೈ. ಬಟ್ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾಪ್ಡ್ ಅಟೋರ್ವಾ ಬಿಕಾಸ್ ಡಯಟ್ ವಾಸ್ ವೆರಿ ನೈಸ್ ಅಂಡ್ ಐ ವಾಸ್ ಆಲ್ಸೋ ಏಬಲ್ ಟು ಫಾಲೋ. ಐ ಸ್ಟಾಪ್ಡ್ ಅಟೋರ್ವಾ. ನೌ ಲೈಕ್ ಲಿಪಿಡ್ ಪ್ರೊಫೈಲ್ ಈಸ್ ಓಕೆ, ಅಂದ್ರೆ ಲೈಕ್ ತುಂಬಾ ಜಾಸ್ತಿ ಇಲ್ಲ ಸರ್. 200 ಕೊಲೆಸ್ಟ್ರಾಲ್ ರೇಂಜ್ ಇದ್ರೆ 210 ಈ ತರ ಇದೆ ಸರ್. ನಾಟ್ ಲೈಕ್ ವೆರಿ ಅಬ್ನಾರ್ಮಲ್. ಅಂಡ್ HDL ಕೊಲೆಸ್ಟ್ರಾಲ್ ಈಸ್ ಆಕ್ಚುಲಿ ಇನ್ಕ್ರೀಸ್ಡ್ ಸರ್. LDL ಈಸ್ ಆಲ್ಸೋ ಲೈಕ್ ಲಿಟಲ್ ಸರ್. ಆ ರೇಂಜ್ ಗಿಂತ 1 or 2 points. ಆಮೇಲೆ ಇದು ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ? ಟ್ರೈಗ್ಲಿಸರೈಡ್ಸ್ sir, I forgot. I will message you. No problem. Some 170 ಎಷ್ಟೋ ಇತ್ತು ಅನ್ಸುತ್ತೆ ಸ್ವಾಮಿ. 170 ಇತ್ತು. Yes sir. Yes sir. Okay. Little more than the normal sir. So yes sir. You don't have to worry about atorvastatin and all. Adane Yes sir. ನೀವು ಕಂಟಿನ್ಯೂ ಮಾಡಿದ್ರೆ slowly it will also come down. So Yes sir. Yes sir. ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು ಯಾವಾಗ ಅಂದ್ರೆ ಟ್ರೈಗ್ಲಿಸರೈಡ್ಸ್ ಆರ್ ಹೈ, HDL is low, LDL cholesterol also high. ಎಲ್ಲ ಮೂರು ಪ್ರಾಬ್ಲಮ್ಯಾಟಿಕ್ ಇದ್ದಾಗ that is called an atherosclerotic lipid panel. Then you need to worry. As long as your triglyceride, HDL, cholesterol are okay, slight increase in LDL cholesterol is not a problem. Okay. Okay sir. Okay sir. Atorvastatin ಬೇಕಾಗಿಲ್ಲ, but that is your decision. So it is good. ಅಂದ್ರೆ ಈಗ ನೋಡ್ತಿದ್ದೀರಾ, diabetes we put some medication separate, thyroid separate medication, antihypertensive there is separate, cholesterol we have statins. Yes sir. Not telling we should not use medications, they will work, but they are only discussing one thing. But what we are doing is, since we are trying to address the root cause, it will address each and every aspect of your idu. So you are saying improvement in every aspect. You notirbodalva? Yes sir. Yes sir. Yes sir. So that's the difference between relying totally on medications and relying on the lifestyle idu. And ಮಾಡಿದಾಗ then since the body heals on its own, naturally healing ಆಗೋದ್ರಿಂದ all your parameters, since we are addressing the root cause, all your parameters will slowly become normal. And ನಾನು ಯಾವಾಗಲೂ at the end of the program ಹೇಳ್ತಿರ್ತೀನಿ, ಸೊ ಒಳ್ಳೆ ನಿಮ್ಗೆ ರಿಪೋರ್ಟ್ಸ್ ಚೆನ್ನಾಗಿ ಬಂದಿದೆ, ವೆರಿ ಗುಡ್, ಬಟ್ ಇದನ್ನ ಇಷ್ಟಕ್ಕೆ ನಿಲ್ಸಂಗಿಲ್ಲ. ಸೊ ಇದನ್ನ ಕಂಟಿನ್ಯೂ ಮಾಡಬೇಕು. ಅಂಡ್ ಯು ಕೀಪ್ ಚೆಕಿಂಗ್ ಒನ್ಸ್ ಇನ್ ಅ ವೈಲ್, ಅಂಡ್ ಜಾಸ್ತಿ ಆಗಬಾರ್ದು. ಸೊ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಶುಡ್ ಬಿ controlled. First, best is controlled with natural way. ಅದರಲ್ಲಿ ಆಗ್ತಿಲ್ಲ ಅಂದ್ರೆ you can take help of medicines. So but it has to be controlled. ಸೊ ದಟ್ಸ್ ದಿ. ಈ ಕೆಲವರು ಏನಂತಾರೆ, ನೀವು ಮೆಡಿಸಿನ್ನೇ ತೊಗೊಳಕ್ ಹೋಗ್ಬೇಡಿ, ಇದು ತೊಗೊಂಬೇಡಿ, ಇದು ಮಾಡಿ ಸರಿ ಹೋಗುತ್ತೆ ಅಂತ. ಅವಾಗ ಏನಾಗುತ್ತೆ, ಗಿವ್ ಎ ಫಾಲ್ಸ್ ಸೆನ್ಸ್ ಆಫ್ ಇದು, ನಮಗೇನು ಮೆಡಿಸಿನ್ ಬೇಕಾಗಿಲ್ಲ. ಅವ್ರು ಏನು ಮಾಡ್ತಾರೆ, ಏನು ಮಾಡಲ್ಲ, ಮಾಡ್ಕೊಂಡಿರ್ತಾರೆ, ಲೈಫ್ ಲಾಂಗ್ ಹಂಗೆ ಇರ್ತಾರೆ. ಆಮೇಲೆ 2 ವರ್ಷ 3 ವರ್ಷ ಆದರೆ 400 ಶುಗರ್ಗೆ ಬಂದಿರ್ತಾರೆ, ಹಾಸ್ಪಿಟ್ಲಿಗೆ ಏನೋ ಕಾಂಪ್ಲಿಕೇಶನ್ ಆಗಿ. ಸೊ ಐ ಆಮ್ ನಾಟ್ so foolish to advise such things also. So if required, medications can be taken, but only thing is that should be a second option, not the first option, nan prakara. So but ultimately your parameters should be under control. That is more important. Okay. Yes. Thank you. Thank you. And sir, this one also for ankylosing spondylitis also, ನಾನು ಇನ್ನ sulfasalazine ಸ್ಟಾರ್ಟ್ ಮಾಡಲಿಲ್ಲ. ಐ ಆಮ್ ಓನ್ಲಿ ಆನ್ ಗೋಲಿಮುಮ್ಯಾಬ್ ಇಂಜೆಕ್ಷನ್ಸ್. ಸೊ ಅದೂನು ಪೇನ್ ಎಲ್ಲ ಏನು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಲ್ಲ ಸರ್. ಸೊ ಈಗ 1 month ಆಯ್ತು ಗೋಲಿಮುಮ್ಯಾಬ್ ತಗೊಂಡು. ಸೊ ಈಗ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಇಫ್ ಐ ಟೇಕ್ ದಟ್ ಅಗೇನ್, ಐ ಥಿಂಕ್ ಬಿಫೋರ್ ದ ಪ್ರೋಗ್ರಾಮ್ ಇಟ್ ವಾಸ್ ಲೈಕ್ ವಿತ್ ದ ಟ್ಯಾಬ್ಲೆಟ್ ಅಂಡ್ ವಿತ್ ಇಂಜೆಕ್ಷನ್ ಒಂಥರ 100% ಹೋಗ್ತಾ ಇರ್ಲಿಲ್ಲ ಸರ್, ಸ್ವಲ್ಪ ಇರೋದು. ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಸರ್, ಈವನ್ ವಿತ್ ಮೈ ಜಾಯಿಂಟ್ ಕಂಡೀಷನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ನನಗೆ ಕಾನ್ಫಿಡೆನ್ಸ್ ಬಂತು. ಐ ಆಮ್ ಏಬಲ್ ಟು ಡೂ ದಿಸ್ ಡಯಟ್ ಅಂಡ್ ಫಾಸ್ಟಿಂಗ್ ಇಂಪಾರ್ಟೆಂಟ್ಲಿ. ಸೊ ಐ ಎಂಜಾಯ್ಡ್ ದ ಪ್ರೋಗ್ರಾಮ್ ಸರ್. ಇಟ್ಸ್ ವೆರಿ ನೈಸ್ ಅಂಡ್ ವೆರಿ ಯೂಸ್ಫುಲ್. And it's not very tough also. Thank you so for the easy and smooth transition. Thank you so much. So starting ಹೇಳಲ್ಲ, it easy ಅಂತೂ ಇಲ್ಲ, ಹಂಗಂತ ಕಷ್ಟನೂ ಇಲ್ಲ. It is my job to make the difficult part easy, because since we are doing very slow kind of thing, you will be able to do it. So thank you so much. And ankylosing spondylitis adala we can discuss when we meet in person. Yes sir. Yes sir. So thank you sir. Yes, thank you so much, Dr. Soumya. ನೀವು ಚೆನ್ನಾಗಿ ಮಾಡಿದ್ದೀರಾ. I could see that you have done
and almost 7 kgs of weight loss is more than 10% of body weight reduction. Yes, sir. Really good. I should congratulate you also. Thank you so much. Thank you, sir. Thank you, sir. Thank you so much. Thank you.